ಪ್ರೀತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 2 ಅಂದರೆ FA2 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳ ವಿವರಣೆಯನ್ನು ನಿಮಗೆ ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ರೂಪಣಾತ್ಮಕ ಮೌಲ್ಯಮಾಪನ 2 ಒಟ್ಟು 20 ಅಂಕಗಳಿಂದ ಕೂಡಿದ್ದು ಮೊದಲ ಮೇನ್ MCQ ಆಗಿರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು ಈ ಕೆಳಕಂಡಂತೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ. ಆಪ್ಷನ್ ಎ 0,1, ಆಪ್ಷನ್ ಬಿ 1,0, ಆಪ್ಷನ್ ಸಿ 0,0, ಆಪ್ಷನ್ ಡಿ 1,1 ಇದೆ. ಇದಕ್ಕೆ ಸರಿಯಾದ ಉತ್ತರ ಮೂಲ ಬಿಂದುವಿನ ನಿರ್ದೇಶಾಂಕ ಆಪ್ಷನ್ ಸಿ 0,0 ಆಗಿದೆ. ಎರಡನೇ ಪ್ರಶ್ನೆ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು? ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣವು ಹೊಂದಿರಬಹುದಾದ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ 1, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ ಅಪರಿಮಿತ ಅಂತ ಹೇಳಿದ್ದಾರೆ. ಈ ಒಂದು ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಪರಿಮಿತ ಪರಿಹಾರಗಳು ಈ ಒಂದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಹೊಂದಿರುತ್ತೆ. ಇದಿಷ್ಟು ಒಂದನೇ ಮೇನ್ನ ಪ್ರಶ್ನೆಗೆ ಉತ್ತರ ಆಗಿದೆ. ಎರಡನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು 1 ಅಂಕದ ಪ್ರಶ್ನೆ, 2 ಪ್ರಶ್ನೆಗಳಿರುತ್ತೆ. ಮೂರನೇ ಪ್ರಶ್ನೆ 0,2, 0,2 ಈ ನಿರ್ದೇಶಾಂಕ ಬಿಂದುವು ಯಾವ ಅಕ್ಷದಲ್ಲಿದೆ? 0,2 ಈ ಒಂದು ನಿರ್ದೇಶಾಂಕ ಬಿಂದು ಯಾವ ಅಕ್ಷದಲ್ಲಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 0,2 ಇದು 1ನೇ ಅಕ್ಷದಲ್ಲಿದೆ ಅಂತ ಹೇಳಲಾಗಿದೆ. ಮುಂದಿನ ಪ್ರಶ್ನೆ 4ನೇ ಪ್ರಶ್ನೆ, ಎರಡು ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಎರಡು ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಎರಡು ಅಂತ್ಯಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ರೇಖಾಖಂಡ ಅಂತ ಕರೀತಾರೆ. ಇದಿಷ್ಟು ಎರಡನೇ ಮೇನ್ನ ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಮೂರನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಒಟ್ಟು 3 ಪ್ರಶ್ನೆಗಳಿದ್ದು 2 ಅಂಕಕ್ಕೆ ಒಂದು ಪ್ರಶ್ನೆ ನಿಗದಿಪಡಿಸಲಾಗಿದೆ. ಇಲ್ಲಿ 2, 3, 2 6 ಒಟ್ಟು 6 ಅಂಕದ ಪ್ರಶ್ನೆಗಳು ಇಲ್ಲಿವೆ. 5ನೇ ಪ್ರಶ್ನೆ, 5x + 2y = 2 ಇದನ್ನು ax + by + c = 0 ರೂಪದಲ್ಲಿ ವ್ಯಕ್ತಪಡಿಸಿ ಹಾಗೂ a, b, c ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 5ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. ಇಲ್ಲಿ ax + by + c ಈ ರೂಪದಲ್ಲಿ ಬರೆದಿದ್ದೇನೆ. 5x + 2y = 2 ಇದನ್ನು ax + by + c = 0 ರೂಪದಲ್ಲಿ ಬರೆದಾಗ ಇಲ್ಲಿ ಬಲಗಡೆಗೆ ಇರುವ 2 + 2 ಎಡಗಡೆಗೆ ಬಂದಾಗ -2 ಆಗುತ್ತೆ. ಆವಾಗ 5x + 2y - 2 = 0. ಇಲ್ಲಿ a ಬೆಲೆ 5, b ಬೆಲೆ 2, c ಬೆಲೆ -2 ಆಗಿದೆ. ಇದಿಷ್ಟು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ. 6ನೇ ಪ್ರಶ್ನೆ, AC = BC ಆಗುವಂತೆ A ಮತ್ತು B ಬಿಂದುಗಳ ನಡುವಿನ C ಎಂಬ ಬಿಂದು ಇರುವುದಾದರೆ AC = ಅರ್ಧ AB, AC = half AB ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಪ್ರಶ್ನೆ ರಿಪೀಟ್ ಮಾಡ್ತಾನೆ. AC = BC ಆಗುವಂತೆ A ಮತ್ತು B ಬಿಂದುಗಳ ನಡುವಿನ C ಎಂಬ ಬಿಂದು ಇರುವುದಾದರೆ AC = ಅರ್ಧ AB ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. 6ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. 6ನೇ ಪ್ರಶ್ನೆ ಪ್ರಕಾರ AC = BC ಅಂತ ಅವರೇ ಕೊಟ್ಟಿದ್ದಾರೆ. AC = BC ಅಂತ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ನಾ ಇಲ್ಲಿ ಒಂದು ಚಿತ್ರವನ್ನು ಬರ್ಕೊಂಡಿದ್ದೀನಿ. ಒಂದು ರೇಖಾಖಂಡ AB ಬರೆದಿದ್ದೀನಿ. AB ರೇಖಾಖಂಡದಲ್ಲಿ ಮಧ್ಯಭಾಗ C ಅಂತ ಗುರುತು ಮಾಡಿದ್ದೇನೆ. ಇಲ್ಲಿ ABನ AC + BC ಅಂತ ಬರಿಬೋದು. ABನ AC + BC ಅಂತ ಬರಿಬೋದು. ಪ್ರಶ್ನೆಯಲ್ಲಿ AC = BC ಎಂದು ಕೊಡಲಾಗಿದೆ ತಾನೆ. ಆದ್ದರಿಂದ ಇಲ್ಲಿ BC ಜಾಗದಲ್ಲಿ AC ಅಂತ ನಾವೇನು ಮಾಡ್ತೀನಿ, ಆಲ್ಟರ್ನೇಟ್ ಆಗಿ ಬರ್ಕೊಳ್ತೀನಿ. ಅದರ ಪ್ರಕಾರ AB = AC + AC ಆಗುತ್ತೆ. AC ಅನ್ನೋದು 2 ಇರೋದ್ರಿಂದ AB = 2 AC ಆಗುತ್ತೆ, ಅಥವಾ 2 AC = AB ಆಗುತ್ತೆ. ಇಲ್ಲಿ 2 × AC ಇರುತ್ತಲ್ಲ, ಬಲಗಡೆ ಹೋದಾಗ ಭಾಗಿಸು 2 ಆಗುತ್ತೆ. ಗುಣಿಸು 2 ಆ ಕಡೆ ಹೋದಾಗ ಏನಾಗುತ್ತೆ, ಭಾಗಿಸು 2 ಆಗುತ್ತೆ. ಹಾಗಾಗಿ AC = AB ಭಾಗಿಸು 2 ಆಗುತ್ತೆ. ಇದನ್ನು ಈ ರೀತಿಯೂ ಬರಿಬೋದು. AC = ಅರ್ಧ × AB ಅಂತ ಬರಿಬೋದು. ಇದಿಷ್ಟು 6ನೇ ಪ್ರಶ್ನೆಗೆ ಉತ್ತರ ಆಗಿದೆ. 7ನೇ ಪ್ರಶ್ನೆ, ನಕ್ಷೆಗೆ ಸಂಬಂಧಿಸಿದಂತೆ
ಈ ಕೆಳಗಿನವುಗಳನ್ನು ಹೆಸರಿಸಿ. ನಕ್ಷೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಹೆಸರಿಸಿ. ಮೊದಲನೇದು ಯಾವುದಪ್ಪ ಅಂದರೆ ಅಡ್ಡರೇಖೆ. ಎರಡನೇದು ಎರಡು ಅಕ್ಷಗಳು ಸಂಧಿಸುವ ಬಿಂದು ಯಾವುದು ಅಂತ ಕೇಳಿದ್ದಾರೆ. 7ನೇ ಪ್ರಶ್ನೆಗೆ ಉತ್ತರ ಹೀಗಿದೆ. 7ನೇ ಪ್ರಶ್ನೆಗೆ ಉತ್ತರ ಅಡ್ಡರೇಖೆ. ನಕ್ಷೆಗೆ ಸಂಬಂಧಿಸಿದಂತೆ ಅಡ್ಡರೇಖೆ ಅಂದರೆ ಅದನ್ನು ಎಕ್ಸ್ ಅಕ್ಷ ಅಂತ ಕರಿಬೋದು ಅಥವಾ ಕ್ಷಿತಿಜ ಸೂಚಕ ಅಂತ ಕರಿಬೋದು. ಅದೇ ರೀತಿ ಎರಡು ಅಕ್ಷಗಳು ಸಂಧಿಸುವ ಬಿಂದುವನ್ನು ಏನಂತ ಕರೀತಾರೆ ನಕ್ಷೆಗೆ ಸಂಬಂಧಿಸಿದಂತೆ ಅಂತ ಕೇಳಿದ್ದಾರೆ. ಎರಡು ಅಕ್ಷಗಳು ಸಂಧಿಸುವ ಬಿಂದುವನ್ನು ನಾವು ಮೂಲ ಬಿಂದು ಅಂತ ಕರಿಬೋದು. ಇದಿಷ್ಟು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. 8ನೇ ಪ್ರಶ್ನೆ 4ನೇ ಮೇನ್. ಇಲ್ಲಿ 3 ಅಂಕದ ಪ್ರಶ್ನೋತ್ತರಗಳಾಗಿವೆ. 2 ಪ್ರಶ್ನೆ ಇದೆ. 8ನೇ ಪ್ರಶ್ನೆ ಈ ಕೆಳಗೆ ನೀಡಲಾದ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಈ ಕೆಳಗೆ ನೀಡಲಾದ ಚಿತ್ರದ ಆಧಾರದ ಮೇಲೆ ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಆ ಚಿತ್ರವನ್ನು ನಾನು ಮತ್ತೆ ಬರ್ಕೊಂಡಿದ್ದೀನಿ 8ನೇ ಪ್ರಶ್ನೆಗೆ. 8ನೇ ಪ್ರಶ್ನೆ ಹೀಗಿದೆ. ಚಿತ್ರ ಬರ್ಕೊಂಡಿದ್ದೀನಿ. ಇಲ್ಲಿ XY ಮತ್ತು PQ ಸಮಾಂತರ ರೇಖೆ ಇದೆ. ಒಂದು ಲಂಬ ರೇಖೆ ಇದೆ AC. ಓಕೆ, ಇಲ್ಲಿ ಚಿತ್ರ ನೀಡಿದ ಆಧಾರದ ಮೇಲೆ ಸಮಾಂತರ ರೇಖೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ರೇಖೆಗಳು ಯಾವುವು? XY ಮತ್ತು PQ ಇವು ಸಮಾಂತರ ರೇಖೆಗಳು. ಇವನ್ನು ಹೀಗೂ ಬರಿಬೋದು, XY ಸಮಾಂತರ PQ ಅಂತಲೂ ಕೂಡ ಬರಿಬೋದು. ಈ ಚಿತ್ರದ ಆಧಾರದ ಮೇಲೆ ಒಂದು ಲಂಬಕೋನ ಬರೆಯಿರಿ ಅಂತ ಹೇಳಿದ್ದಾರೆ. ಕೋನ C ಇಲ್ಲಿ ಲಂಬಕೋನ ಆಗಿದೆ. AC ಅಂತ ಇದೆ ಲಂಬ ರೇಖೆ, ಅಲ್ಲಿ ಕೋನ C ಏನಾಗಿದೆ? ಲಂಬಕೋನವಾಗಿದೆ. 90 ಡಿಗ್ರಿಯನ್ನು ಸೂಚಿಸ್ತಾ ಇದೆ. ಇದರಲ್ಲೇ ಸಿ ಪ್ರಶ್ನೆ ಏನಿದೆ? ಒಂದು ರೇಖಾಖಂಡ, ಯಾವುದಾದ್ರೂ ಒಂದು ರೇಖಾಖಂಡ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ XY ಅನ್ನೋದು ಕೂಡ ಒಂದು ರೇಖಾಖಂಡ, PQ ಅನ್ನೋದು ಕೂಡ ಒಂದು ರೇಖಾಖಂಡ. ಅದೇ ರೀತಿ ಇನ್ನೊಂದು ರೇಖಾಖಂಡ ಇದೆ BD, ಇದು ಕೂಡ ಒಂದು ರೇಖಾಖಂಡ ಅಂತ ಬರಿಬೋದು. ಅದೇ ರೀತಿ ACನೂ ಕೂಡ ಒಂದು ರೇಖಾಖಂಡ ಅಂತ ಬರಿಬೋದು. ಆದರೆ ನಾನು XY ಮತ್ತು PQ ರೇಖಾಖಂಡವಾಗಿ ತೆಗೆದುಕೊಂಡಿದ್ದೆ. ಇದಿಷ್ಟು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ. 9ನೇ ಪ್ರಶ್ನೆ ಈ ಸಮೀಕರಣಕ್ಕೆ 3 ಪರಿಹಾರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲೊಂದು ಸಮೀಕರಣ ಅವ್ರು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 2x + y = 7. ಈ ಒಂದು ಸಮೀಕರಣಕ್ಕೆ 3 ಪರಿಹಾರಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನಾನಿಲ್ಲಿ ಮತ್ತೆ ಆ ಸಮೀಕರಣವನ್ನು ಬರ್ಕೊಂಡಿದ್ದೀನಿ. 2x + y = 7. ಮೊದಲ ಪರಿಹಾರನ ಬರೀತೀನಿ ನೋಡ್ರಿ. x = 0 ಆದಾಗ, x = 0 ಆದಾಗ ಏನಾಗುತ್ತೆ? ಈ ಒಂದು ಸಮೀಕರಣ x ಎಲ್ಲೆಲ್ಲಿ ಇರುತ್ತೋ ಅಲ್ಲಿ 0ನ್ನು ಆದೇಶ ಮಾಡ್ತೀನಿ. 2 × 0 + y = 7. 2 0 0 + y = 7. y = 7 ಆಗುತ್ತೆ. ಹಾಗಾದರೆ ಮೊದಲ ಪರಿಹಾರ ಏನಾಗುತ್ತೆ? 0, 7 ಆಗುತ್ತೆ. 0ನೇ ಯಾಕೆ ಮೊದಲು ಬರಿಬೇಕು? ಮೊದಲು ಎಕ್ಸ್ನ ಬೆಲೆ ನಂತರ y ಬೆಲೆ ಬರಿಬೇಕಾಗತ್ತೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಮೊದಲು ನಿರ್ದೇಶಾಂಕ ಬಿಂದುಗಳನ್ನು ಬರೆಯುವಾಗ x ಅಕ್ಷದ್ದು ನೆಕ್ಸ್ಟ್ y ಬೆಲೆಯನ್ನು ಬರಿಬೇಕಾಗತ್ತೆ. ಹಾಗಾಗಿ ಎಕ್ಸ್ನ ಬೆಲೆ 0, yನ ಬೆಲೆ 7 ಆಗುತ್ತೆ. ಇದಕ್ಕೆ ಎರಡನೇ ಪರಿಹಾರ, ಈ ಒಂದು ಸಮೀಕರಣಕ್ಕೆ ಎರಡನೇ ಪರಿಹಾರ ಹೀಗಿದೆ. x = 1 ಆದೇಶ ಮಾಡಿದಾಗ ಇದು ಎರಡನೇ ಪರಿಹಾರ ಸಿಗತ್ತೆ. ಈ ಒಂದು ಸಮೀಕರಣ 2x + y = 7 ಇದೆ. x ಎಲ್ಲೆಲ್ಲಿದೆಯೋ ಅಲ್ಲಿ 1 ಆದೇಶ ಮಾಡಿದಾಗ 2 1 2 + y = 7. ಇಲ್ಲಿ ಎಡಗಡೆ ಇರುವ +7 ಬಲಗಡೆ ಹೋದಾಗ -2 ಆಗುತ್ತೆ. ಸಾರಿ, ಇಲ್ಲಿ ತಪ್ಪಾಗಿ ಹೇಳಿದೆ. ಎಡಗಡೆಯಲ್ಲಿರುವ +2 ಬಲಗಡೆಗೆ ಹೋದಾಗ -2 ಆಗುತ್ತೆ. ಹಾಗಾಗಿ y = 7 - 2 ಆಗುತ್ತೆ. ಇಲ್ಲಿ 7ರಲ್ಲಿ 2 ಕಳೆದಾಗ ಏನಾಗುತ್ತೆ? 5 ಬರುತ್ತೆ. ಹಾಗಾಗಿ ಈ ಒಂದು ಸಮೀಕರಣಕ್ಕೆ ಎರಡನೇ ಪರಿಹಾರ 1, 5 ಆಗುತ್ತೆ. ಎಕ್ಸ್ನ ಬೆಲೆ 1, yನ ಬೆಲೆ 5. ಮೂರನೇ ಪರಿಹಾರ x = 2 ಆದಾಗ ಈ ಒಂದು ಸಮೀಕರಣ 2x + y = 7. ಈ ಒಂದು x ಎಲ್ಲೆಲ್ಲಿರುತ್ತೋ ಅಲ್ಲಿ 2ನ್ನ ಆದೇಶ ಮಾಡಿದಾಗ ಏನಾಗುತ್ತೆ? 2 2 4, 4 + y = 7 ಆಗುತ್ತೆ. ಇಲ್ಲಿ ಎಡಗಡೆ ಇರುವ +4 ಬಲಗಡೆಗೆ ಹೋದಾಗ -4 ಆಗುತ್ತೆ. ಹಾಗಾಗಿ y = 7 - 4 ಆಗುತ್ತೆ. 7ರಲ್ಲಿ 4 ಕಳೆದಾಗ 3 ಆಗುತ್ತೆ. ಇದಕ್ಕೆ ಈ ಒಂದು ಸಮೀಕರಣಕ್ಕೆ ಮೂರನೇ ಪರಿಹಾರ 2, 3 ಅಂದರೆ ಎಕ್ಸ್ನ ಬೆಲೆ 2, yನ ಬೆಲೆ 3 ಆಗುತ್ತೆ. ಕೊನೆಯ ಪ್ರಶ್ನೆ 4 ಅಂಕದ ಪ್ರಶ್ನೆ ಏನಿದೆಪ್ಪ ಅಂದರೆ, ಪ್ರಶ್ನೆ ಪತ್ರಿಕೆ ತೋರಿಸ್ತೇನೆ ಅಂತಾನೆ. 5ನೇ ಮೇನ್, ಕಾರ್ಟೀಸಿಯನ್ ಸಮತಲದಲ್ಲಿ ಈ ಕೆಳಗಿನ ನಿರ್ದೇಶಾಂಕಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಕಾರ್ಟೀಸಿಯನ್ ಸಮತಲದಲ್ಲಿ ಈ ಕೆಳಗಿನ ನಿರ್ದೇಶಾಂಕಗಳನ್ನು ಗುರುತಿಸಿ. 2, 3 -4, -5 -3, +1 2, -4 ಈ ನಿರ್ದೇಶಾಂಕಗಳನ್ನು ಕಾರ್ಟೀಸಿಯನ್ ಸಮತಲದಲ್ಲಿ ಗುರುತಿಸಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಇಲ್ಲಿ ಕಾರ್ಟೀಸಿಯನ್ ಸಮತಲ ಬರೆದು ಆ ಬಿಂದುಗಳನ್ನು ನಾವೇನು ಮಾಡಿದ್ದೀನಿ
ಗುರುತು ಮಾಡಿದ್ದೀನಿ ನೋಡ್ರಿ ಇಲ್ಲಿ. ಮೊದಲಿಗೆ ಎಕ್ಸ್ ಅಕ್ಷ ವೈ ಅಕ್ಷಗಳನ್ನೆಲ್ಲ ಬರೆದಿದ್ದೇನೆ. ಇಲ್ಲಿ 2,3 ಗುರುತು ಮಾಡಿದ್ದೀನಿ. ಅದೇ ರೀತಿ -4, -5 ಗುರುತು ಮಾಡಿದ್ದೀನಿ. -3 + 1 ಗುರುತು ಮಾಡಿದ್ದೀನಿ. 2, -4 ಕೂಡ ಗುರುತು ಮಾಡಿದ್ದೀನಿ. ಇದಿಷ್ಟು ಬರೆದ್ರೆ ನಿಮಗೆ 4 ಅಂಕಗಳು ಖಂಡಿತವಾಗಿಯೂ ಎಲ್ಲರಿಗೂ ಸಿಗತ್ತೆ. ಇದಿಷ್ಟು ರೂಪಣಾತ್ಮಕ ಮೌಲ್ಯಮಾಪನ 2 ಅಂದರೆ 9ನೇ ತರಗತಿಗೆ ಸಂಬಂಧಿಸಿದಂತೆ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 2ರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ರೂಪಣಾತ್ಮಕ ಮೌಲ್ಯಮಾಪನ 2ಕ್ಕೆ ಸಂಬಂಧಿಸಿದ ಮಾದರಿ ಪ್ರಶ್ನೆ ಪತ್ರಿಕೆಗಳು ಉತ್ತರಗಳ ವಿವರಣೆಯನ್ನು ಸಂಪೂರ್ಣವಾಗಿ ನೀಡ್ತೇನೆ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೇನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.